ಇನ್ನು ದಾವೋಸ್ನಲ್ಲಿ ನಡೀತಾ ಇರುವಂತಹ ವಿಶ್ವ ಆರ್ಥಿಕ ಸಮಾವೇಶದಲ್ಲಿ ಸಚಿವ ಎಂಬಿ ಪಾಟೀಲ್ ನೇತೃತ್ವದ ನಿಯೋಗ ರಾಜ್ಯಕ್ಕೆ ಬಂಡವಾಳ ಹೂಡಿಕೆ ಆಕರ್ಷಣೆ ಮಾಡುವಲ್ಲಿ ಸಕ್ಸಸ್ ಆಗಿದೆ. ಕರ್ನಾಟಕದಲ್ಲಿ ಹೂಡಿಕೆಯ ಹಬ್ಬ ಶುರುವಾಗಿದೆ. ಸಮಾವೇಶದ ಹೈಲೈಟ್ಸ್ ಏನೇನಾಗಿದೆ, ಯಾವೆಲ್ಲ ಕಂಪನಿಗಳು ಬಂಡವಾಳ ಹೂಡಿಕೆ ಮಾಡ್ತಾ ಇವೆ, ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಳ್ಳೋಣ. ದೂರದ ದಾವೋಸ್ನಲ್ಲಿ ಕರುನಾಡಿಗೆ ಹರಿದ ಹೂಡಿಕೆಯ ಮಹಾನದಿ. ಪ್ರತಿಷ್ಠಿತ ಕಂಪನಿಗಳ ಹೂಡಿಕೆ ಆಕರ್ಷಿಸಿದ ಎಂಬಿ ಪಾ ನೇತೃತ್ವದ ತಂಡ. ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿ, ಬಂಡವಾಳ ಹೂಡಿಕೆ ವೃದ್ಧಿಸುವ ಗುರಿಯೊಂದಿಗೆ ಕೈಗೊಂಡಿರುವ ದಾವೋಸ್ ಪ್ರವಾಸ ಯಶಸ್ವಿಯಾಗಿ ಸಾಗಿದೆ. ಸಚಿವ ಎಂಬಿ ಪಾಟೀಲ್ ನೇತೃತ್ವದ ತಂಡ ಹೆಚ್ಪಿ, ಆಬ್ ಇನ್ವೇವ್ ಬ್ರೀವರೀಸ್, ಎಚ್ಸಿಎಲ್, ಗೆನಾತ್ರಿ, ಸ್ವಿಗ್ಗಿ ಸೇರಿದಂತೆ ಹಲವು ಪ್ರತಿಷ್ಠಿತ ಕಂಪನಿಗಳೊಂದಿಗೆ ಮಾತುಕತೆ ನಡೆಸಿ ಹೆಚ್ಚಿನ ಹೂಡಿಕೆಯನ್ನ ಆಕರ್ಷಿಸಿದೆ. ಈ ಬಗ್ಗೆ ಖುದ್ದು ಸಚಿವ ಎಂಬಿ ಪಾಟೀಲ್ ಟ್ವೀಟ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕರ್ನಾಟಕ ಜಾಗತಿಕ ಬಂಡವಾಳ ಹೂಡಿಕೆ ಆಕರ್ಷಣೆ ಮಾಡುವುದರಲ್ಲಿ ಮುಂದೆ ಇರುತ್ತೆ ಎಂದಿದ್ದಾರೆ. Karnataka has always been participating in Davos, and in the last 2 days we have attracted around 22,000 crores of investments. So Karnataka is a global competitor to, if you take US, Silicon Valley, what Silicon Valley is for US, Bangalore is for India. ಹೌದು, ನಿನ್ನೆಯಷ್ಟೇ ಒಟ್ಟು 22,000 ಕೋಟಿ ಬಂಡವಾಳ ಹೂಡಿಕೆಯನ್ನ ಆಕರ್ಷಿಸಿರುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಹೀಗೆ ಆಬ್ ಇನ್ವೇವ್ ಇಂಡಿಯಾ ಕಂಪನಿ 400 ಕೋಟಿ ರೂಪಾಯಿ, ಎನ್ಟಿಟಿ $2 ಬಿಲಿಯನ್ ಹೂಡಿಕೆಗೆ ಮುಂದಾಗಿದೆ ಹಾಗೂ ಹೆಚ್ಪಿ 4,000 ಉದ್ಯೋಗಗಳನ್ನು ಸೃಷ್ಟಿಸಲು ನಿರ್ಧಾರ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.